ಲೋಕಾಯುಕ್ತ ಸಂಸ್ಥೆಯ ಉಪ ಲೋಕಾಯುಕ್ತರಿಗೆ ಸೈಬರ್ ವಂಚಕರ ಗಾಳ. ವಂಚನೆಯಿಂದ ಸ್ವಲ್ಪದರಲ್ಲೇ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಬಚಾವಾಗ್ಬಿಟ್ಟಿದ್ದಾರೆ. ವಂಚನೆಗೆ ಹೊಸ ಮಾರ್ಗವನ್ನ ಹುಡುಕ್ತಾ ಇರುವ ಸೈಬರ್ ವಂಚಕರು. ನಾನು ದೀಪಕ್ ಕುಮಾರ್ ಶರ್ಮಾ, ಸೀನಿಯರ್ ಲೀಗಲ್ ಕನ್ನಾ ಲೈಂಟ್ ಅಂತ ಕರೆ ಮಾಡಲಾಗಿದೆ. ಹಾಗೆ ರಾಹುಲ್ ಕುಮಾರ್ ಶರ್ಮಾ, ಜೂನಿಯರ್ ಕನ್ಸಲ್ಟೆಂಟ್ ಅಂತ ಕರೆ ಮಾಡಿ ಪರಿಚಯ ಮಾಡಿಕೊಂಡಿದ್ದಾರೆ. ನಾವು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಮುಂಬೈ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಇದನ್ನ ಬಳಸಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ದೀರಿ ಅಂತ ಬೆದರಿಕೆ ಹಾಕಲಾಗಿದೆ. ಅಪರಾಧಗಳನ್ನ ಎಸಗ್ತಾ ಇದ್ದೀರಿ ಅಂತ ಫಣೀಂದ್ರ ಅವರಿಗೆ ಬೆದರಿಕೆ ಹಾಕಲಾಗಿದೆ. ಇದನ್ನ ಕೇಳಿದ ಉಪಲೋಕಾಯುಕ್ತ ಫಣೀಂದ್ರ ನೋಟಿಸ್ ಕಳಿಸಿ ಅಂತ ಕೇಳಿದ್ದಾರೆ. ಆರೋಪಿಗಳು ದೂರವಾಣಿ ಕರೆಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಫಣೀಂದ್ರ. ಹೀಗಾಗಿ ದೂರನ್ನ ವಿಮರ್ಶಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ದೂರು ನೀಡಲಾಗಿದೆ. ಉಪಲೋಕಾಯುಕ್ತ ಫಣೀಂದ್ರರಿಂದ ಕೇಂದ್ರ ವಿಭಾಗ ಸೈಬರ್ ಠಾಣೆಗೆ ದೂರು ನೀಡಲಾಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿರುವಂತಹ ಕೇಂದ್ರ ವಿಭಾಗದ ಸೆಂಟ್ ಠಾಣೆ ಪೊಲೀಸರು. ನೋಡಿ, ಸ್ವಲ್ಪದರಲ್ಲೇ ಉಪಲೋಕಾಯುಕ್ತ ಬಚಾವಾಗಿರೋದು. ಉಪಲೋಕಾಯುಕ್ತರಿಗೆ ಈ ರೀತಿಯಾಗಿ ಸೈಬರ್ ಕ್ರೈಮ್ ಮಾಡುವಂಥ ವಂಚಕರು ಯಾಮಾರಿಸೋ ಪ್ರಯತ್ನ ಮಾಡ್ತಾರೆ ಅಂತ ಅಂದರೆ ಇನ್ನು ಸಾಮಾನ್ಯ ಜನರ ಕಥೆಗೇನು ಅನ್ನೋದನ್ನು ಯೋಚಿಸಬೇಕಾಗತ್ತೆ. ಮೊದಲಿಗೆ ಇವರಿಗೆ ಡೀಟೇಲ್ಸ್ ಕೊಡಿ, ಆಧಾರ್ ಕಾರ್ಡ್ ಹೇಳಿ ಅಂತೆಲ್ಲ ಹೇಳಿದ್ದಾರೆ. ಡೌಟ್ ಬಂದಿದೆ, ಯಾಕೋ ಇದು ಸರಿ ಅನಿಸ್ತಾ ಇಲ್ವಲ್ಲ ಅಂತ. ಹಾಗಿದ್ರೆ ನೀವು ಕಂಪ್ಲೇಂಟ್ ಏನಿದೆ ಅಥವಾ ನೋಟಿಸ್ ಏನಿದೆ ಆ ನೋಟಿಸ್ ನಂಗೆ ಕೊಡಿ ಅಂತ ಕೇಳಿದಾಗ ಆಗ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿ ಇದಾಗ ದೂರನ್ನು ನೀಡಲಾಗಿದೆ. ತನಿಖೆಯನ್ನು ಮಾಡಬೇಕಾಗತ್ತೆ. ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡಿ, ತನಿಖೆಯಲ್ಲೂ ಕೆಲವೊಮ್ಮೆ ಈ ಸೈಬರ್ ಕ್ರೈಮ್ ಮಾಡುವಂಥದ್ದು ಅಥವಾ ಯಾರಿದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಲ್ಲ. ಸ್ವಲ್ಪ ಮಟ್ಟಿಗೆ ಇದು ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ನಿಮ್ಗೆ ಯಾವುದಾದ್ರೂ ಕರೆಗಳು ಬಂತು ಅಂತಂದರೆ ಎಚ್ಚೆತ್ಕೊಂಡಿರಿ. ಕೇಳಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಡಿ, OTP ಕೊಡೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ಬೇರೆ ಇನ್ನೇನೇ ಮಾಹಿತಿಗಳನ್ನು ಕೇಳಿದ್ರು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೋ ಅಥವಾ ವೋಟರ್ ID ನಂಬರ್ ಕೇಳ್ತಾರೋ, ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾರೋ, ಯಾವುದನ್ನು ಕೇಳಿದ್ರು ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಶೇರ್ ಮಾಡೋದಕ್ಕೆ ಹೋಗಬೇಡಿ ಅಂತ ಇದೇ ಕಾರಣಕ್ಕೆ ಹೇಳೋದು. ಇತ್ತೀಚೆಗೆ ಈ ಸೈಬರ್ ಕ್ರೈಮ್ ಹಾವಳಿ ಹೆಚ್ಚಾಗ್ತಾ ಇರೋದು. ಹಾಗಾಗಿ ಅಲರ್ಟ್ ಆಗಿರಬೇಕಾಗತ್ತೆ. ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಕರೆ ಬಂದ್ರೂ ನೀವು ಮಾಹಿತಿಯನ್ನು ಮಾತ್ರ ನೀಡೋದಕ್ಕೆ ಹೋಗಬೇಡಿ. ನೀವು ಫೋನಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ, ಏನೋ ಬ್ಲಾಕ್ ಆಗಿದೆ, ಏನೋ ಕಂಪ್ಲೇಂಟ್ ಬಂದಿದೆ, ನಿಮಗೆ ಅಷ್ಟು ದುಡ್ಡು ಬಂದಿದೆ, ಇಷ್ಟು ದುಡ್ಡು ಬಂದಿದೆ ಅಂತ ಅವ್ರಿಗೇನಾದರೂ ಆ ಕಡೆಯಿಂದ ಹೇಳಿ ಡೀಟೇಲ್ ಕೇಳಿದ್ರು ಅಂತ ಅಂದರೆ ನೀವು 1000 ಬಾರಿ ಯೋಚಿಸೋದು ಸೂಕ್ತ.